ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2025ರಲ್ಲಿ ರಿಲೀಸ್ ಆದ ಶೇ ರೈಡ್ಸ್ ಶಾರ್ಟ್ ಗನ್ ಎಂಬ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ನ್ಯೂ ಮೆಕ್ಸಿಕೋದಲ್ಲಿ. 11 ವರ್ಷದ ಪುಟ್ಟ ಹುಡುಗಿ ಪಾಲಿ ತನ್ನ ತಾಯಿ ಸ್ಕೂಲ್ ಮುಗಿದ ಮೇಲೆ ಪಿಕ್ ಮಾಡೋಕೆ ಬರ್ತಾಳೆ ಅಂತ ಕಾಯ್ತಿರ್ತಾಳೆ. ಎಷ್ಟೋ ಗಂಟೆಗಳ ಕಾಲ ಕಾಯ್ದ ಮೇಲೆ ಒಂದು ಕಾರ್ ಬಂದು ನಿಲ್ಲುತ್ತೆ. ಆದರೆ ಆ ಕಾರ್ ಡ್ರೈವ್ ಮಾಡ್ತಿರೋದು ಅವಳ ತಾಯಿಯಲ್ಲ, ಬದಲಿಗೆ ಅವಳಿಂದ ದೂರವಾಗಿದ್ದ ತಂದೆ ನೇಟ್ ರಾಬರಿ ಮತ್ತು ಸ್ಟ್ರೀಟ್ ಫೈಟಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ದರಿಂದ ಪಾಲಿ ಅವನನ್ನು ನೋಡಿ ಎಷ್ಟು ವರ್ಷಗಳೇ ಕಳೆದು ಹೋಗಿರುತ್ತೆ. ತನ್ನ ತಂದೆಯನ್ನ ನೋಡಿ ಶಾಕ್ ಆದ ಪಾಲಿ, ಅಮ್ಮ ಎಲ್ಲಿದ್ದಾಳೆ, ನೀನಿಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ನೇಟ್ ತಾನು ಈ ಬೆಳಿಗ್ಗೆ ತಾನೇ ಜೈಲಿಂದ ರಿಲೀಸ್ ಆಗಿ ಬಂದಿದ್ದೀನಿ ಅಂತ ಹೇಳ್ತಾ ಕಾರು ಹತ್ತೋಕೆ ಹೇಳ್ತಾನೆ. ಪಾಲಿ ಮನಸ್ಸಿಲ್ಲದಿದ್ರು ಕಾರು ಒಳಗಡೆ ಕೂತ್ಕೊಂತಾಳೆ. ಕಾರ್ ಹತ್ತಿದ ತಕ್ಷಣ ಅವಳಿಗೆ ಏನೋ ತೊಂದರೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಕಾರನ್ನ ಹಾಟ್ ವೈರ್ ಮಾಡಿ ಸ್ಟಾರ್ಟ್ ಮಾಡಲಾಗಿರುತ್ತೆ. ಸ್ನೇಹಿತರೆ, ಹಾಟ್ ವೈರ್ ಎಂದರೆ ಯಾವುದೇ ಕಾರ್ ಕೀ ಬಳಸದೆ ಕಾರಿನ ಸ್ಟೀರಿಂಗ್ ಕೆಳಗಡೆ ಇರೋ ಎಲೆಕ್ಟ್ರಿಕ್ ವೈರ್ಗಳನ್ನು ಒಂದಕ್ಕೊಂದು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡೋ ಕಳ್ಳತನದ ಶೈಲಿ. ಹಾಗೆಯೇ ಕಾರಿನ ಗ್ಲಾಸ್ ಕೂಡ ಒಡೆದು ಹೋಗಿರುತ್ತೆ. ಅದು ಕದ್ದಿರೋ ಕಾರ್ ಅಂತ ಗೊತ್ತಾದ ತಕ್ಷಣ ಪಾಲಿ ಹೆದರಿಕೊಂಡು ಅಮ್ಮನಿಗೆ ಏನಾದ್ರೂ ಆಯ್ತಾ ಅಂತ ಕೇಳ್ತಾಳೆ. ಆಗ ನೇಟ್ ಅವಳಿಗೆ ಧೈರ್ಯ ಹೇಳ್ತಾ, ಏನೂ ಆಗಿಲ್ಲ, ನನ್ನನ್ನು ನೋಡಿ ಹೆದರಬೇಡ, ನಾನೇನು ಮಾನ್ಸ್ಟರ್ ಅಲ್ಲ ಅಂತ ಹೇಳ್ತಾನೆ. ಆದ್ರೂ ಪಾಲಿ ತುಂಬಾ ಭಯ ಪಡ್ತಿರ್ತಾಳೆ. ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ಪೊಲೀಸ್ ವೆಹಿಕಲ್ ಇರೋದನ್ನ ನೋಡಿ ಅವಳು ಕಾರ್ನಿಂದ ಇಳಿಯೋಕೆ ಯೋಚಿಸ್ತಾಳೆ. ಆದ್ರೆ ನೇಟ್ ಅವಳಿಗೆ ಸುಮ್ಮನೆ ಕೂರೋಕೆ ವಾರ್ನ್ ಮಾಡ್ತಾನೆ. ರಾತ್ರಿ ಆಗ್ತಾ ಇದ್ದ ಹಾಗೆ ನೇಟ್ ಒಂದು ಹಳೆ ಹೋಟೆಲ್ ಹತ್ತಿರ ಕಾರನ್ನ ನಿಲ್ಲಿಸ್ತಾನೆ. ಪೊಲೀಸ್ ಅಥವಾ ಬೇರೆ ಯಾರು ನಮ್ಮನ್ನ ಟ್ರ್ಯಾಕ್ ಮಾಡಬಾರದಂತ ಅವರು ಅಲ್ಲಿಗೆ ಬಂದು ನಿಲ್ತಾರೆ. ಅಷ್ಟೇ ಅಲ್ಲ, ನೇಟ್ ಅವಳ ಸ್ಟೆಪ್ ಫಾದರ್ ಟಾಮ್ನ ಜಾಕೆಟ್ ಹಾಕಿಕೊಂಡಿರೋದನ್ನ ನೋಡಿ ಅದರ ಬಗ್ಗೆ ಕೇಳ್ತಾಳೆ. ಆದರೆ ನೇಟ್ ಏನು ಹೇಳಲ್ಲ. ನೇಟ್ ತನ್ನ ಹಳೆ ಫ್ರೆಂಡ್ಸ್ಗೆ ಫೋನ್ ಮಾಡಿ ಪಾಲಿಯನ್ನು ನೋಡ್ಕೊಳ್ಳೋಕೆ ಹೆಲ್ಪ್ ಕೇಳ್ತಾನೆ. ಆದರೆ ಯಾರೂ ಒಪ್ಪಲ್ಲ. ಅತಿಯಾದ ಕೋಪ ಮಾಡಿಕೊಳ್ತಾನೆ. ಅವನನ್ನ ಸಮಾಧಾನ ಮಾಡೋಕೆ ಪಾಲಿ ಕಣ್ಣು ಮುಚ್ಚಿ ಚಿಪ್ಸ್ನ ಫ್ಲೇವರ್ ಗೆಸ್ ಮಾಡೋ ಗೇಮ್ ಆಡ್ತಾಳೆ. ಆಮೇಲೆ ಯಾರು ಪಾಲಿಯನ್ನು ಗುರುತಿಸಬಾರದಂತ ನೇಟ್ ಅವಳ ಹೇರ್ ಕಟ್ ಮಾಡಿ ಹೇರ್ ಕಲರ್ ಮಾಡ್ತಾನೆ. ಆದರೆ ಕೊನೆಯಲ್ಲಿ ಪಾಲಿಗೆ ಆ ಹೊಸ ಹೇರ್ ಸ್ಟೈಲ್ ಇಷ್ಟವಾಗುತ್ತೆ. ನಂತರ ನೇಟ್ ಅವಳಿಗೆ ಸೆಲ್ಫ್ ಡಿಫೆನ್ಸ್ ಮೂವ್ ಹೇಳಿಕೊಡ್ತಾ ಯಾರಾದರೂ ಹರ್ಟ್ ಮಾಡೋಕೆ ಬಂದ್ರೆ ತಲೆಯ ಹಿಂಭಾಗಕ್ಕೆ ಜೋರಾಗಿ ಹೊಡೆದು ಓಡಿ ಹೋಗಬೇಕು ಅಂತ ಹೇಳ್ತಾನೆ. ಪಾಲಿ ತನಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂದಾಗ ನೇಟ್ ತನ್ನ ಬ್ರದರ್ ನಿಕ್ ಹೇಳ್ತಿದ್ದ ಮಾತನ್ನ ನೆನಪಿಸ್ತಾನೆ. ಸ್ಟ್ರಾಂಗ್ ಆಗ್ಬೇಕಂದ್ರೆ ಮೊದಲು ವೀಕ್ ಅಂತ ಫೀಲ್ ಆಗಬೇಕು. ಹಾಗೆಯೇ ಜೈಲಿನಲ್ಲಿ ಯಾರಿಗೋ ನಾನು ಕೋಪ ತರಿಸಿದ್ದೀನಿ. ಅವರು ಬ್ಲೂ ಲೈಟ್ನಿಂಗ್ ಟ್ಯಾಟೂ ಹಾಕಿಕೊಂಡಿರ್ತಾರೆ. ಅವರ ಬಗ್ಗೆ ಹುಷಾರಾಗಿರೋಕೆ ಹೇಳ್ತಾನೆ. ಆ ಶತ್ರುಗಳು ನಿನ್ನ ಟೆಡಿ ಬೇರ್ಗೆ ಹರ್ಟ್ ಮಾಡಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಹೊಡಿ ಅಂತ ಹೇಳಿದಾಗ ಪಾಲಿ ತನ್ನ ಪೂರ್ತಿ ಕೋಪದಿಂದ ಜೋರಾಗಿ ಬ್ಯಾಟ್ ಬೀಸ್ತಾಳೆ. ಇಷ್ಟಕ್ಕೂ ಆ ಬ್ಲೂ ಟ್ಯಾಟೂ ಇರೋ ಮನುಷ್ಯರು ಯಾರು, ಇವರು ನೇಟ್ಗೆ ಜೈಲಿನಲ್ಲಿ ಹೇಗೆ ಶತ್ರುಗಳಾಗಿದ್ರು, ಇದರ ಬಗ್ಗೆ ಮುಂದೆ ತಿಳಿಯೋಣ. ಅದೇ ರಾತ್ರಿ ನೇಟ್ ಮಲಗಿದ್ದಾಗ ಪಾಲಿ ಟಿವಿಯಲ್ಲಿ ನ್ಯೂಸ್ ಚಾನಲ್ ಹಾಕ್ತಾಳೆ. ಟಿವಿಯಲ್ಲಿ ಅವಳ ಸ್ವಂತ ಮನೆ ಸುತ್ತಲೂ ಕ್ರೈಮ್ ಸೀನ್ ಟೇಪ್ ಮತ್ತು ಪೊಲೀಸ್ ಲೈಟ್ಸ್ ಇರೋದನ್ನು ನೋಡಿ ಅವಳ ಹೃದಯ ಒಡೆದು ಹೋದ ಹಾಗಾಗುತ್ತೆ. ರಿಪೋರ್ಟರ್ ಪಾಲಿಯ ತಾಯಿ ಮತ್ತು ಅವಳ ಸ್ಟೆಪ್ ಫಾದರ್ ಟಾಮ್ ಇಬ್ಬರನ್ನ ಮರ್ಡರ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಟಿವಿಯಲ್ಲಿ ನೇಟ್ ಫೋಟೋ ಹಾಕಿ ಅವನು ತುಂಬಾ ಡೇಂಜರಸ್ ಮತ್ತು ಮೆತ್ ಕೆಮಿಕಲ್ ಡ್ರಗ್ಸ್ ಬಿಸ್ನೆಸ್ ಮಾಡೋ ಕೆಟ್ಟ ಗ್ಯಾಂಗ್ಗಳ ಜೊತೆ ಕನೆಕ್ಷನ್ ಹೊಂದಿದ್ದಾನೆ ಅಂತ ಹೇಳ್ತಾರೆ. ಈ ಮರ್ಡರ್ನಲ್ಲಿ ನೇಟ್ ಕೈವಾಡ ಇದೆಯಾ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಪೊಲೀಸರು 11 ವರ್ಷದ ಹುಡುಗಿ ಪಾಲಿಯನ್ನ ಹುಡುಕ್ತಿರ್ತಾರೆ. ತಾಯಿಯ ಸಾವಿನ ಸುದ್ದಿ ಕೇಳಿ ತಡೆಯಲಾರದ ಪಾಲಿ ಮೆಲ್ಲನೆ ಹೋಟೆಲ್ನಿಂದ ಹೊರಗೆ ಬಂದು ಪಕ್ಕದ ಸ್ಟೋರ್ನ ಫೋನಿಂದ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಅವಳ ಕಾಲ್ ಡಿಟೆಕ್ಟಿವ್ ಜಾನ್ ಪಾರ್ಕ್ಗೆ ಕನೆಕ್ಟ್ ಆಗುತ್ತೆ. ಜಾನ್ ಅವಳಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಪಾಲಿ ನೇಟ್ ತನಗೆ ತೊಂದರೆ ಮಾಡಲ್ಲ, ನನ್ನ ತಂದೆ ಮರ್ಡರ್ ಮಾಡಿಲ್ಲ, ಆದ್ರೆ ಆ ಬ್ಲೂ ಟ್ಯಾಟೂ ಇರೋ ಗ್ಯಾಂಗ್ನವರು ತನ್ನ ತಾಯಿಗೆ ಹರ್ಟ್ ಮಾಡಿರಬಹುದು ಅಂತ ಹೇಳ್ತಾಳೆ. ಆಗ ಜಾನ್ ಈಗ ಎಲ್ಲಿದ್ದೀಯಾ ಅಂತ ಕೇಳಿದಾಗ ಅವಳು ಭಯದಲ್ಲಿ ಹೋಟೆಲ್ ಹೆಸರು ಹೇಳಿ ಫೋನ್ ಇಡ್ತಾಳೆ. ತಕ್ಷಣ ಅಲ್ಲಿಗೆ ಬಂದ ನೇಟ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂತಾನೆ. ನೀನು ನನ್ನ ಹತ್ತಿರ ಸುಳ್ಳು ಹೇಳಿದೆ ಅಂತ ಬೈತಾಳೆ. ಅಷ್ಟರಲ್ಲಿ ಪೊಲೀಸರ ಸೈರನ್ ಸೌಂಡ್ ಕೇಳುತ್ತೆ. ಪೊಲೀಸರು ಹೋಟೆಲ್ ಸುತ್ತುವರಿಯುವಷ್ಟರಲ್ಲಿ ಅವರಿಬ್ಬರು ಅಲ್ಲಿಂದ ಕತ್ತಲಲ್ಲಿ ಓಡಿ ತಪ್ಪಿಸಿಕೊಳ್ತಾರೆ. ಸ್ನೇಹಿತರೆ, ಅಲ್ಲಿಂದ ತಪ್ಪಿಸಿಕೊಂಡ ಮೇಲೆ ನೇಟ್ ಪಾಲಿಗೆ ಅಸಲಿ ಸತ್ಯ ಹೇಳ್ತಾನೆ. ಅವಳ ತಾಯಿಯನ್ನ ಕೊಂದಿದ್ದು ತಾನಲ್ಲ, ಆ ಬ್ಲೂ ಲೈಟ್ನಿಂಗ್ ಟ್ಯಾಟೂ ಇರೋ ಗ್ಯಾಂಗ್ನವರು ಅಂತ.
ನನ್ನಿಂದಾಗಿ ಅವರು ಅವಳ ತಾಯಿಯನ್ನ ಕೊಂದಿದ್ದಾರೆ ಮತ್ತು ಈಗ ಪಾಲಿಯನ್ನು ಕೂಡ ಕೊಲ್ಲೋಕೆ ನೋಡ್ತಿದ್ದಾರೆ ಅಂತ ತಿಳಿಸ್ತಾನೆ. ನಿನಗೆ ಬೇಕಿದ್ರೆ ಪೊಲೀಸರ ಹತ್ತಿರ ಹೋಗು, ನಾನು ತಡೆಯಲ್ಲ ಅಂದಾಗ ಪಾಲಿ ಸುಮ್ಮನಾಗ್ತಾಳೆ. ಇನ್ಮೇಲೆ ನಿನಗೆ ಬರೀ ಸತ್ಯನೇ ಹೇಳ್ತೀನಿ ಅಂತ ನೇಟ್ ಪ್ರಾಮಿಸ್ ಮಾಡ್ತಾನೆ ಮತ್ತು ನಿನ್ನ ತಾಯಿಯ ಶಕ್ತಿ ಈಗ ನಿನ್ನಲ್ಲಿದೆ ಅಂತ ಹೇಳಿ ಅವಳಿಗೆ ವೆಪನ್ ಆಗಿ ಆ ಬ್ಯಾಟ್ ಕೊಡ್ತಾನೆ. ಅವರಿಬ್ಬರು ಮತ್ತೊಂದು ಕಾರ್ ಕದ್ದು ನೇಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ಶಾರ್ಲೆಟ್ ಮನೆಗೆ ಹೋಗ್ತಾರೆ. ಶಾರ್ಲೆಟ್ ಮೊದಲು ಬಾಗಿಲು ಹಾಕಿದ್ರು. ನೇಟ್ ತನ್ನ ಬ್ರದರ್ ನಿಕ್ನ ನೆನಪಿಸಿದಾಗ ಒಳಗೆ ಬಿಡ್ತಾಳೆ. ಶಾರ್ಲೆಟ್ ನೇಟ್ಗೆ ನಿಮ್ಮಿಬ್ಬರ ಮೇಲೆ ಗ್ಯಾಂಗ್ನವರು ಗ್ರೀನ್ ಲೈಟ್ ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಮನ್ನ ಕೊಲ್ಲೋಕೆ ಆರ್ಡರ್ ಬಂದಿದೆ ಅಂತ ಹೇಳ್ತಾಳೆ. ನಿಕ್ ಕೆಟ್ಟ ಏರಿಯನ್ ಎಂಬ ಗ್ಯಾಂಗ್ನಲ್ಲಿದ್ದಾಗ ಒಂದು ಘಟನೆಯಿಂದ ಶಾರ್ಲೆಟ್ ಜೀವ ಉಳಿಸೋಕೆ ತನ್ನ ಪ್ರಾಣವನ್ನೇ ಕೊಟ್ಟಿದ್ದ. ಹಾಗಾಗಿ ದೇಶ ಬಿಟ್ಟು ಹೋಗೋಕೆ ನೇಟ್ ಅವಳ ಬಳಿ ಹಣ ಕೇಳ್ತಾನೆ. ಶಾರ್ಲೆಟ್ ಸಹಾಯ ಮಾಡೋಕೆ ಯಾರಿಗೋ ಫೋನ್ ಮಾಡ್ತಾಳೆ. ಇತ್ತ ಡಿಟೆಕ್ಟಿವ್ ಜಾನ್ ತನ್ನ ಕಲೀಗ್ ಡಿಟೆಕ್ಟಿವ್ ಜಿಮ್ಮಿಗೆ ಏರಿಯನ್ ಗ್ಯಾಂಗ್ನ ಒಬ್ಬ ಪ್ರಿಸನ್ ನಲ್ಲಿ ಮರ್ಡರ್ ಆಗಿರೋ ಫೋಟೋ ತೋರಿಸ್ತಾನೆ. ನೇಟ್ ರಿಲೀಸ್ ಆಗೋ 2 ವಾರ ಮುಂಚೆನೆ ಈ ಮರ್ಡರ್ ಆಗಿತ್ತು. ಗಾರ್ಡ್ಸ್ ಪ್ರಕಾರ ನೇಟ್ ಮತ್ತು ಈ ಗ್ಯಾಂಗ್ ಮಧ್ಯೆ ಪ್ರಿಸನ್ ನಲ್ಲಿ ಜಗಳ ಆಗಿರುತ್ತೆ. ನೇಟ್ ಆ ಗ್ಯಾಂಗ್ನ ಒಬ್ಬನನ್ನ ಕೊಂದಿದ್ದಾನೆ. ಹಾಗಾಗಿ ನೇಟ್ ಮೇಲೆ ಗ್ಯಾಂಗ್ ಕಣ್ಣಿಟ್ಟಿದೆ ಅಂತ ಜಾನ್ ಗೆಸ್ ಮಾಡ್ತಾನೆ. ಆದರೆ ಡಿಟೆಕ್ಟಿವ್ ಜಿಮ್ಮಿ ಆ ಗ್ಯಾಂಗ್ನ ಇನ್ವಿಸಿಬಲ್ ಲೀಡರ್ ಆದ ಗಾಡ್ ಆಫ್ ಸ್ಲ್ಯಾಪ್ ಟೌನ್ಗೆ ಹೆದರ್ತಾನೆ. ಕೆಟ್ಟ ಜನಗಳ ಸ್ಲ್ಯಾಪ್ ಟೌನ್ ಮೆಕಿನ್ಲಿ ಕೌಂಟಿಯಲ್ಲಿದೆ ಅಂತ ಗೊತ್ತಾಗಿ ಜಾನ್ ಅಲ್ಲಿನ ಶೆರೀಫ್ ಹೌಸರ್ನ ಭೇಟಿಯಾಗೋಕೆ ಪ್ಲಾನ್ ಮಾಡ್ತಾನೆ. ಆ ಶೆರೀಫ್ ಯಾರು, ಅವನ ಕತೆ ಏನೆಂದು ನಮಗೆ ಮುಂದೆ ಗೊತ್ತಾಗುತ್ತೆ. ಮರುದಿನ ಬೆಳಿಗ್ಗೆ ಶಾರ್ಲೆಟ್ ಮನೆ ಹತ್ರ ಅವಳ ಫ್ರೆಂಡ್ ಫಿನಿಕ್ಸ್ ಬರ್ತಾನೆ. ಪಾಲಿ ಅವನ ಕೈ ಮೇಲಿರೋ ಬ್ಲೂ ಲೈಟ್ನಿಂಗ್ ಟ್ಯಾಟು ನೋಡಿ ಶಾಕ್ ಆಗಿ ಸ್ನಾನ ಮಾಡ್ತಿದ್ದ ತನ್ನ ತಂದೆಗೆ ವಿಷಯ ಹೇಳ್ತಾಳೆ. ಫಿಲಿಕ್ಸ್ ರೂಮ್ ಒಳಗಡೆ ನುಗ್ಗಿದ ತಕ್ಷಣ ನೇಟ್ ಅವನ ಮೇಲೆ ಅಟ್ಯಾಕ್ ಮಾಡಿ ಕೆಳಗೆ ಬೀಳಿಸಿ ಹೊಡಿತಾನೆ. ಶಾರ್ಲೆಟ್ ತನಗೆ ಬೇರೆ ದಾರಿ ಇರಲಿಲ್ಲ, ನಿನಗೆ ದುಡ್ಡಿನ ಸಹಾಯ ಮಾಡೋಕೆ ಫಿನಿಕ್ಸ್ ಹತ್ತಿರಾನೇ ದುಡ್ಡು ಕೇಳಿದೆ ಅಂತ ಹೇಳಿ ಅಳ್ತಾಳೆ. ಆಗ ನೇಟ್ ನನ್ನ ಮೇಲಿರೋ ಗ್ರೀನ್ ಲೈಟ್ ಕ್ಯಾನ್ಸಲ್ ಮಾಡಿಸು ಅಂತ ಫಿಲಿಕ್ಸ್ನ ಕೇಳ್ತಾನೆ. ಆದರೆ ಫಿಲಿಕ್ಸ್ ಅದನ್ನ ಬರೀ ಸ್ಲ್ಯಾಪ್ ಟೌನ್ನ ಗಾಡ್ ಮಾತ್ರ ಮಾಡೋಕೆ ಸಾಧ್ಯ, ಅವನ ಕಣ್ಣು ಕಿವಿ ಎಲ್ಲ ಕಡೆ ಇವೆ ಅಂತ ಹೇಳ್ತಾ ನಿನ್ನ ಮಗಳ ಪ್ರಾಣವನ್ನ ನೀನೇ ತಗೋ ಅಂತ ಹೇಳ್ತಾನೆ. ಇದರಿಂದ ಕೋಪಗೊಂಡ ನೇಟ್ ಗ್ಯಾಂಗ್ಗೆ ವಾರ್ನಿಂಗ್ ಕೊಡೋಕೆ ಫಿಲಿಕ್ಸ್ ಮುಖವನ್ನ ಸುಡ್ತಾನೆ. ಪಾಲಿ ಇದೆಲ್ಲವನ್ನ ನೋಡ್ತಾ ಇರ್ತಾಳೆ. ಅಲ್ಲಿಂದ ಹೊರಟ ಇಬ್ಬರು ಒಂದು ರೆಸ್ಟೋರೆಂಟ್ಗೆ ಬರ್ತಾರೆ. ನೇಟ್ ಹತ್ತಿರ ಕೇವಲ $91 ಇರುತ್ತೆ. ಪಾಲಿ ಲೆಕ್ಕ ಹಾಕಿ ಇದರಿಂದ 750 ಮೈಲಿ ಟ್ರಾವೆಲ್ ಮಾಡಬಹುದು ಅಂತ ಇಂಟೆಲಿಜೆಂಟ್ ಆಗಿ ಹೇಳ್ತಾಳೆ. ನೇಟ್ಗೆ ತನ್ನ ಮಗಳ ಮೇಲೆ ತುಂಬಾ ಹೆಮ್ಮೆಯಾಗುತ್ತೆ. ನಂತರ ದುಡ್ಡಿಗಾಗಿ ನೇಟ್ ಒಂದು ಸ್ಟೋರ್ ರಾಬರಿ ಮಾಡೋಕೆ ಹೋಗ್ತಾನೆ. ಪಾಲಿ ಕಾರ್ನಲ್ಲಿ ಇರ್ತಾಳೆ. ಒಳಗಡೆ ನೇಟ್ ದುಡ್ಡನ್ನ ರಾಬರಿ ಮಾಡುವಷ್ಟರಲ್ಲಿ ಇನ್ನೊಬ್ಬ ಕಸ್ಟಮರ್ ಗನ್ ತೆಗಿತಾನೆ. ಇದನ್ನು ಹೊರಗಿನಿಂದ ನೋಡಿದ ಪಾಲಿ ಜೋರಾಗಿ ಕಾರ್ ಹಾರ್ನ್ ಮಾಡಿ ಆ ಮನುಷ್ಯನ ಗಮನ ಬೇರೆ ಕಡೆ ಸೆಳಿತಾಳೆ. ಇದರಿಂದ ನೇಟ್ ತಪ್ಪಿಸಿಕೊಂಡು ಬರ್ತಾನೆ. ಆದರೆ ಅವನ ಕಾಲಿಗೆ ಬುಲೆಟ್ ಬಿದ್ದಿರುತ್ತೆ. ಪೊಲೀಸರು ಇವರನ್ನ ಚೇಸ್ ಮಾಡ್ತಾರೆ. ಆದರೂ ನೇಟ್ ಹೇಗೋ ತಪ್ಪಿಸಿಕೊಂಡು ಒಂದು ಚರ್ಚ್ ಒಳಗಡೆ ಬರ್ತಾರೆ. ಪಾಲಿ ನೇಟ್ನ ಗಾಯಕ್ಕೆ ಬ್ಯಾಂಡೇಜ್ ಮಾಡ್ತಾಳೆ. ಅವರಿಬ್ಬರು ತಮ್ಮ ಹಳೆ ನೆನಪುಗಳನ್ನ ಶೇರ್ ಮಾಡ್ಕೊಳ್ತಾರೆ. ಅವಳು 1ನೇ ಕ್ಲಾಸ್ನಲ್ಲಿದ್ದಾಗ ಅವಳ ಟೀಚರ್ ಎಲ್ಲರಿಗೂ ತಮ್ಮ ಫ್ಯಾಮಿಲಿ ಪಿಕ್ಚರ್ ಬಿಡಿಸೋಕೆ ಹೇಳಿರ್ತಾರೆ. ಆದರೆ ತಂದೆ ಜೈಲಿಗೆ ಹೋಗಿ ದೂರವಾಗಿದ್ದ ತನ್ನ ಒಡೆದು ಹೋದ ಫ್ಯಾಮಿಲಿ ಪರಿಸ್ಥಿತಿಯನ್ನ ನೆನೆದು ಬೇಸರವಾದ ಪಾಲಿ ಆ ಡ್ರಾಯಿಂಗ್ ಮಾಡೋದು ಇಷ್ಟ ಇಲ್ಲದೆ ಸುಳ್ಳು ನೆಪಗಳನ್ನ ಹೇಳಿ ತಪ್ಪಿಸಿಕೊಳ್ಳೋಕೆ ನೋಡ್ತಾಳೆ. ಈ ವಿಷಯ ತಿಳಿದ ಅವಳ ತಾಯಿ ಅವಳನ್ನ ಪ್ರೀತಿಯಿಂದ ಹತ್ತಿರ ಕರೆದು ಸಮಾಧಾನ ಮಾಡಿ ನಿನ್ನ ಮನಸ್ಸಿಗೆ ಇಷ್ಟ ಬಂದ ಹಾಗೆ ನೀನು ಇರಬಹುದು, ಯಾವುದಕ್ಕೂ ಹೆದರಬೇಡ ಅಂತ ಧೈರ್ಯ ಹೇಳ್ತಾರೆ. ಆದರೆ ಆ ಕ್ಷಣದಲ್ಲೇ ಪಾಲಿಗೆ ಅರ್ಥವಾಗಿದ್ದು ತನಗೆ ಲೈಫ್ನಲ್ಲಿ ಯಾರ ಸಪೋರ್ಟ್ ಅಥವಾ ಸುಳ್ಳು ನಂಬಿಕೆಗಳು ಬೇಕಾಗಿಲ್ಲ ಅಂತ. ಅವಳ ಈ ಮಾತುಗಳನ್ನ ಕೇಳಿಸಿಕೊಂಡ ನೇಟ್ ತನಗೂ ಲೈಫ್ನಲ್ಲಿ ಯಾವತ್ತೂ ಯಾರ ಸಪೋರ್ಟ್ ಸಿಗಲಿಲ್ಲ ಮತ್ತು ತಾನು ಕೂಡ ಅದೇ ರೀತಿ ಒಂಟಿಯಾಗಿ ಬೆಳೆದವನು ಅಂತ ತುಂಬ ನೋವಿನಿಂದ ಒಪ್ಕೊಂತಾನೆ. ಪಾಲಿ ಚರ್ಚ್ನಿಂದ ಹೊರಗಡೆ ಬಂದು ರಕ್ತದ ಬಟ್ಟೆಗಳನ್ನ ಬಿಸಾಕೋಕೆ ಹೋದಾಗ ಆ ಏರಿಯನ್ ಗ್ಯಾಂಗ್ನ ದುಡ್ಡಿಗೆ ಬಿದ್ದಿರೋ ಒಬ್ಬ ಕರಪ್ಟ್ ಪೊಲೀಸ್ ಅವಳನ್ನ ಕೊಲ್ಲೋಕೆ ಬರ್ತಾನೆ. ನೇಟ್ ಅವಳನ್ನ ಕಾಪಾಡೋಕೆ ಓಡಿ ಬಂದು ಆ ಪೊಲೀಸ್ ಜೊತೆ ಫೈಟ್ ಮಾಡ್ತಾನೆ. ಗನ್ ಕೆಳಗೆ ಬಿದ್ದಾಗ ಪಾಲಿ ಆ ಗನ್ ತಗೊಂಡು ಆ ಪೊಲೀಸ್ ಮೇಲೆ ಶೂಟ್ ಮಾಡ್ತಾಳೆ. ನೇಟ್ ಅವಳಿಂದ ಗನ್ ಈಸ್ಕೊಂಡು ಅವಳನ್ನ ಒಳಗೆ ಕಳಿಸ್ತಾನೆ. ಆಮೇಲೆ ಬಂದು ಅವನು ಓಡಿ ಹೋದ ಅಂತ ಸುಳ್ಳು ಹೇಳ್ತಾನೆ. ನೇಟ್ ಪಾಲಿ ಹತ್ತಿರ ಇನ್ಮೇಲೆ ಯಾವತ್ತೂ ಗನ್ ಯೂಸ್ ಮಾಡಬೇಡ, ಶೂಟ್ ಮಾಡೋದೆಲ್ಲ ನನಗೆ ಬಿಡು, ನೀನು ತುಂಬ ಒಳ್ಳೆಯ ಹುಡುಗಿ, ನಿನ್ನ ಲೈಫ್ ಹಾಳಾಗೋದು ನನಗೆ ಇಷ್ಟ ಇಲ್ಲ ಅಂತ ಎಮೋಷನಲ್ ಆಗಿ ಹೇಳ್ತಾನೆ. ನಂತರ ಅದೇ ಪೊಲೀಸ್ ಕಾರ್ನಿಂದ ಎಸ್ಕೇಪ್ ಆಗ್ತಾರೆ. ಸ್ನೇಹಿತರೆ, ಮರುದಿನ ಜಾನ್ ಆ ಚರ್ಚ್ಗೆ ಬರ್ತಾನೆ. ಶೆರೀಫ್ ಹೌಸರ್ ಜಾನ್ ಹತ್ತಿರ ಅಲ್ಲಿ ಏನು ನಡೆದಿಲ್ಲ ಅಂತ ಸುಳ್ಳು ಹೇಳಿರ್ತಾನೆ. ಆದರೆ ಜಾನ್ ಆ ಕರಪ್ಟ್ ಪೊಲೀಸ್ ಕಾರ್ ಟ್ರ್ಯಾಕ್ ಮಾಡಿ ನೇಟ್ ಮತ್ತು ಪಾಲಿಯನ್ನ ಹಿಡಿತಾನೆ. ಜಾನ್ ತನ್ನ ಗನ್ ತೋರಿಸಿ ತಾನು ಆ ಗ್ಯಾಂಗ್ನವನಲ್ಲ, ಹೆಲ್ಪ್ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ನೇಟ್ನ ಹಳೆ ಕ್ರೈಮ್ಸ್ ಮತ್ತು ಅವಳ ತಾಯಿಯ ಕೊಲೆಯ ಆರೋಪದ ಬಗ್ಗೆ ಜಾನ್ ಮಾತಾಡಿದಾಗ
ಪಾಲಿ ನೇಟ್ ಹಾಗೆ ಮಾಡಿಲ್ಲ ಅಂತ ಸಪೋರ್ಟ್ ಮಾಡ್ತಾಳೆ. ಜಾನ್ ನೇಟ್ಗೆ ಒಂದು ಡೀಲ್ ಆಫರ್ ಮಾಡ್ತಾನೆ. ಜೈಲಿಗೆ ಹೋಗ್ತೀಯಾ ಅಥವಾ ಆ ಸ್ಲ್ಯಾಪ್ ಟೌನ್ನ ಗಾಡ್ ಆಗಿರೋ ಇನ್ವಿಸಿಬಲ್ ಲೀಡರ್ ಅನ್ನ ಹಿಡಿಯೋಕೆ ಹೆಲ್ಪ್ ಮಾಡ್ತೀಯಾ? ಆ ಲೀಡರ್ ಇಡೀ ಸಿಸ್ಟಮ್ ಅನ್ನ ತನ್ನ ಜೇಬ್ನಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲ ತರಹದ ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಆ ಲೀಡರ್ನ ಮುಗಿಸಿದ್ರೆ ನಿಮ್ಮಿಬ್ಬರ ಹೊಸ ಪಾಸ್ಪೋರ್ಟ್ ಕೊಟ್ಟು ದೇಶ ಬಿಡೋಕೆ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಜಾನ್ ಪ್ರಾಮಿಸ್ ಮಾಡ್ತಾನೆ. ಜಾನ್ ತನ್ನನ್ನ ದಾಳವಾಗಿ ಬಳಸ್ತಿದ್ದಾನೆ ಅಂತ ನೇಟ್ಗೆ ಗೊತ್ತಾಗುತ್ತೆ. ಆದ್ರೆ ಬೇರೆ ಆಪ್ಷನ್ ಇಲ್ಲದೆ ತನ್ನ ಮಗಳಿಗಾಗಿ ತನ್ನ ಪ್ರಾಣವನ್ನ ಪಣಕ್ಕಿಡಲು ಒಪ್ತಾನೆ. ಈತ ಸ್ಲ್ಯಾಪ್ ಟೌನ್ನ ಲೀಡರ್ ಯಾರೆಂದು ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಆತ ಬೇರಾರೂ ಅಲ್ಲ, ಸ್ಲ್ಯಾಪ್ ಟೌನ್ನ ಶೆರೀಫ್ ಆದ ಹೌಸರ್. ಹೌದು, ಕ್ರೂರ ಶೆರೀಫ್ ಹೌಸರ್ ತನ್ನ ಜಾಗದಲ್ಲಿ ಡ್ರಗ್ಸ್ ಮಾರೋಕೆ ಬಂದ ಎದುರಾಳಿ ಗ್ಯಾಂಗ್ನವನ ಹೊಟ್ಟೆಯನ್ನ ಸೀಳಿ ಒಳಗಿದ್ದ ಡ್ರಗ್ಸ್ ತೆಗೆತಿರ್ತಾನೆ. ಮುಂದಿನ ಸೀನಲ್ಲಿ ಜಾನ್ ನೇಟ್ಗೆ ಸ್ಲ್ಯಾಪ್ ಟೌನ್ ಅಡ್ರೆಸ್ ಕೊಟ್ಟು ಹೊಸ ಪಾಸ್ಪೋರ್ಟ್ ತೋರಿಸ್ತಾನೆ. ನೇಟ್ ಪಾಲಿಯನ್ನ ಜೋರಾಗಿ ಹಗ್ ಮಾಡಿ ತಾನು ವಾಪಸ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಸ್ಲ್ಯಾಪ್ ಟೌನ್ ಕಡೆ ಹೊರಡ್ತಾನೆ. ಜಾನ್ ಪಾಲಿ ಜೊತೆ ಮಾತಾಡೋಕೆ ಹೋದಾಗ ಅವಳು ಕೋಪದಿಂದ ಬಾತ್ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಜಾನ್ ಕಲಿಗಾದ ಜಿಮ್ಮಿ ಬರ್ತಾನೆ. ಆದ್ರೆ ಅಸಲಿ ಟ್ವಿಸ್ಟ್ ಏನಂದ್ರೆ ಜಿಮ್ಮಿ ಕೂಡ ಏರಿಯನ್ ಗ್ಯಾಂಗ್ ಜೊತೆ ಕೈ ಜೋಡಿಸಿರ್ತಾನೆ. ಅಂದ್ರೆ ಬ್ಲೂ ಲೈಟ್ನಿಂಗ್ ಗ್ಯಾಂಗ್ನವನು. ಆತ ಬಾತ್ರೂಮ್ನ ಒಳಗಡೆಯಿಂದ ಪಾಲಿ ಮಾಡಿದ ಶಬ್ದದಿಂದ ಅವಳನ್ನ ಕೊಲ್ಲೋಕೆ ಹೋಗ್ತಾನೆ. ಆದ್ರೆ ಜಾನ್ ಆಗಾಗಲೂ ಬಿಡದೆ ಅವನ ಜೊತೆ ಫೈಟ್ ಮಾಡ್ತಾನೆ. ಕೊನೆಗೂ ಆತ ಜಿಮ್ಮಿಯನ್ನೇ ಕೊಂದು ಪಾಲಿಯನ್ನ ಕಾಪಾಡಿಕೊಳ್ತಾನೆ. ಈಗ ಕಥೆಯ ಅತ್ಯಂತ ಭಯಾನಕ ಕ್ಲೈಮ್ಯಾಕ್ಸ್ ಸೀನ್ ಶುರುವಾಗುತ್ತೆ. ನೇಟ್ ಒಂಟಿಯಾಗಿ ಸ್ಲ್ಯಾಪ್ ಟೌನ್ಗೆ ತಲುಪ್ತಾನೆ. ಅಲ್ಲಿನ ಗ್ಯಾಂಗ್ ಮೆಂಬರ್ಸ್ ಇವನು ಬಂದ ತಕ್ಷಣ ನೋಡಿ ಅಲರ್ಟ್ ಆಗ್ತಾರೆ. ನೇಟ್ ತಪ್ಪಿಸಿಕೊಳ್ಳೋಕೆ ಒಂದು ಟ್ರೇಲರ್ ಒಳಗಡೆ ಓಡಿ ಹೋದ್ರು. ಗ್ಯಾಂಗ್ನವರು ಇಡೀ ಜಾಗವನ್ನ ಸುತ್ತುವರೆದು ಅವನನ್ನ ಹಿಡಿದು ಕ್ರೂರವಾಗಿ ಕಟ್ಟಿ ಹಾಕ್ತಾರೆ. ಶೆರೀಫ್ ಹೌಸರ್ ಬಂದು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ನೇಟ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾನೆ. ಹಾಗೆಯೇ ನಿನ್ನ ಮಗಳು ಪಾಲಿಯನ್ನ ಕೊಲ್ತೀನಿ ಅಂತ ಹೌಸರ್ ಬೆದರಿಕೆ ಹಾಕ್ತಾನೆ. ಆದ್ರೆ ನೇಟ್ ಧೈರ್ಯವಾಗಿ ನಿನ್ನನ್ನ ನಾನೇ ಕೊಲ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಅಷ್ಟರಲ್ಲೇ ಹೊರಗಡೆ ಭೀಕರ ಗುಂಡಿನ ದಾಳಿ ಶುರುವಾಗುತ್ತೆ. ಲೀಡ್ ಆಗಿದ್ದ ಜಾನ್ನಿಂದ ಇಡೀ ಪೊಲೀಸ್ ಫೋರ್ಸ್ ಆ ಅಡ್ಡೆಯನ್ನ ಸುತ್ತುವರೆದಿರುತ್ತೆ. ಈ ಗೊಂದಲದ ಸಮಯದಲ್ಲಿ ಪಾಲಿ ಜಾನ್ ಕಾರ್ನಿಂದ ಇಳಿದು ತನ್ನ ತಂದೆಯನ್ನ ಹುಡುಕಿಕೊಂಡು ಆ ಡೇಂಜರಸ್ ಅಡ್ಡೆ ಒಳಗಡೆ ನುಗ್ತಾಳೆ. ಅಲ್ಲಿ ಒಂದು ಟ್ರೇಲರ್ನ ಕಾಯ್ತಿದ್ದ ಡೇಂಜರಸ್ ನಾಯಿಯ ಗಮನ ಸೆಳೆಯೋಕೆ ಪಾಲಿ ಬುದ್ಧಿವಂತಿಕೆಯಿಂದ ತನ್ನ ಪ್ರೀತಿಯ ಟೆಡಿಬೇರನ್ನು ಎಸೆದು ಒಳಗೆ ಓಡ್ತಾಳೆ. ಅಲ್ಲಿ ಕಟ್ಟಿ ಹಾಕಲ್ಪಟ್ಟಿದ್ದ ತನ್ನ ತಂದೆಯನ್ನ ನೋಡಿ ಒಂದು ಮೆಟಲ್ ರಾಡ್ ಸಹಾಯದಿಂದ ಅವನನ್ನ ಬಿಡಿಸ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಕ್ರೂರ ಶೆರೀಫ್ ಹೌಸರ್ ಬಂದು ನೇಟ್ ಮೇಲೆ ಶೂಟ್ ಮಾಡ್ತಾನೆ. ಪಾಲಿಗೆ ತನ್ನ ತಂದೆಯನ್ನ ಕಾಪಾಡೋಕೆ ಹೌಸರ್ ಮೇಲೆಯೇ ಆ ಮೆಟಲ್ ರಾಡ್ನಿಂದ ತನ್ನ ತಂದೆ ಹೇಳಿಕೊಟ್ಟಿದ್ದ ರೀತಿಯಲ್ಲಿಯೇ ದಾಳಿ ಮಾಡ್ತಾಳೆ. ಆದ್ರೆ ಹೌಸರ್ ಅವಳನ್ನ ಹಿಡಿದು ಒತ್ತೆಯಾಳಾಗಿ ಮಾಡಿಕೊಂಡು ಹೊರಗಡೆ ಎಳ್ಕೊಂಡು ಬರ್ತಾನೆ. ಪಾಲಿಯನ್ನ ನೋಡಿ ಪೊಲೀಸರು ಶೂಟ್ ಮಾಡೋಕೆ ಹೆದರಿ ಹಿಂದೆ ಸರಿತಾರೆ. ಆದ್ರೆ ಅದೇ ಸಮಯದಲ್ಲಿ ನೇಟ್ ಹಿಂದಿನಿಂದ ಬಂದು ಹೌಸರ್ಗೆ ಜೋರಾಗಿ ಚಾಕುವಿನಿಂದ ಇರಿತಾನೆ ಮತ್ತು ಪಾಲಿಗೆ ತಿರುಗಬೇಡ ಅಂತ ಕಿರ್ಚ್ತಾನೆ. ತಕ್ಷಣ ಪೊಲೀಸರು ಹೌಸರ್ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಆ ಸಮಯದಲ್ಲಿ ಬಂದ ಒಂದು ಮಿಸ್ ಫೈರ್ ಗುಂಡು ನೇಟ್ಗೆ ತಗುಲಿ ಅವನು ಸ್ಥಳದಲ್ಲೇ ಪ್ರಾಣ ಬಿಡ್ತಾನೆ. ತನ್ನ ಕಣ್ಣೆದುರೇ ಪ್ರೀತಿಯ ತಂದೆ ಸತ್ತಿದ್ದನ್ನ ನೋಡಿ ಪಾಲಿ ಜೋರಾಗಿ ಅಳ್ತಾಳೆ. ಅವಳಿಗೆ ಸಮಾಧಾನ ಮಾಡಲು ಯಾರ ಕೈಲೂ ಸಾಧ್ಯವಾಗುವುದೇ ಇಲ್ಲ. ಈ ಇಡೀ ಮೂವಿಯ ಕ್ಲೈಮ್ಯಾಕ್ಸ್ ನಿಜಕ್ಕೂ ನಮ್ಮ ಹೃದಯವನ್ನ ಕಲಕುತ್ತೆ. ಒಬ್ಬ ತಂದೆ ತನ್ನ ಪಾಸ್ಟ್ ಏನೇ ತಪ್ಪುಗಳನ್ನ ಮಾಡಿದ್ರು, ಜೈಲಿಗೆ ಹೋಗಿ ಬಂದಿದ್ರು, ಕೊನೆಯ ಕ್ಷಣದಲ್ಲಿ ತನ್ನ ಮಗಳನ್ನ ಗ್ಯಾಂಗ್ಸ್ ಮತ್ತು ಕರಪ್ಟ್ ಶೆರೀಫ್ನಿಂದ ಬಚಾವ್ ಮಾಡೋಕೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತಾನೆ. ಪಾಲಿ ತನ್ನ ಇಡೀ ಕುಟುಂಬವನ್ನ ಕಳೆದುಕೊಂಡ್ರು ಅವಳ ತಂದೆ ಹೇಳಿಕೊಟ್ಟ ಧೈರ್ಯ ಮತ್ತು ಶಕ್ತಿ ಅವಳಲ್ಲಿ ಉಳಿಯುತ್ತೆ. ನೇಟ್ ತನ್ನ ಮಗಳ ಲೈಫ್ ಹಾಳಾಗಬಾರದಂತ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿದ ಜರ್ನಿ ಇದು. ಇದಾದ ನಂತರ ಡಿಟೆಕ್ಟಿವ್ ಜಾನ್ ಪಾಲಿಯನ್ನ ಒಂದು ಸಾಕು ಮನೆಗೆ ಅಂದ್ರೆ ಫಾಸ್ಟರ್ ಹೋಮ್ಗೆ ಸೇರಿಸ್ತಾನೆ. ಅಲ್ಲಿಗೆ ಬಂದು ನಿನಗೆ ಏನೇ ಬೇಕಿದ್ರು ನನಗೆ ಕಾಲ್ ಮಾಡು ಅಂತ ಭರವಸೆ ನೀಡಿ ಹೋಗ್ತಾನೆ. ಅಲ್ಲಿ ಪಾಲಿಗೆ ಹೊಸ ಮುಖಗಳು ಪರಿಚಯವಾಗುತ್ತೆ. ಅವರು ಅವಳನ್ನ ಜೊತೆಯಲ್ಲಿ ಡ್ಯಾನ್ಸ್ ಮಾಡೋಕೆ ಕರೀತಾರೆ. ಮೊದಲು ಬೇಡ ಅಂದರೂ ಪಾಲಿ ಮೆಲ್ಲಗೆ ಅವರ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾ ಸಣ್ಣದಾಗಿ ನಗ್ತಾಳೆ. ಅವಳ ತಂದೆ ತಾಯಿಯನ್ನ ಕಳೆದುಕೊಂಡ ದುಃಖ ಮತ್ತು ಆ ವೈಲೆನ್ಸ್ ಟ್ರಾಮಾ ಅವಳ ಮನಸ್ಸಿನ ಆಳದಲ್ಲಿ ಇದ್ದರೂ ಅವಳ ಲೈಫ್ನಲ್ಲಿ ಮತ್ತೆ ಒಂದು ಸಣ್ಣ ಭರವಸೆಯ ಬೆಳಕು ಕಾಣಿಸುತ್ತೆ. ಅಲ್ಲಿಗೆ ಶಿ ರೈಟ್ಸ್ ಅ ಶಾರ್ಟ್ ಗನ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮೂವಿ ಎಕ್ಸ್ಪ್ಲನೇಷನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಮಿಸ್ಟರ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಥ್ರಿಲ್ಲಿಂಗ್ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.